जवाल प्रसाद तो टाइम में तैयार की मट्टी में एकदम मजा करना पाके ಸಂಜೆ ನಡೆಯಲಿರುವ ನಮ್ಮ ಕಲ್ಯಾಣೋತ್ಸವಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಎಲ್ಲ ಭರದಿಂದ ತಯಾರಿ ನಡೆಯುತ್ತಿದ್ದು, ಇಂದು ಬೆಳಿಗ್ಗೆ 10,000 ಲಾಡು ಬಂದಿರ್ತದೆ. ಅದನ್ನು ಒಂದು 20,000 ಪ್ಯಾಕೆಟ್ ಅಲ್ಲಿ ಎಲ್ಲ ಇಲ್ಲಿ ಒಂದು 150-200 ಜನ ದೇವರ ಭಕ್ತರು ಈಗಾಗಲೇ ತಯಾರಿ ಮಾಡಿ ಇಟ್ಟಿರ್ತಾರೆ. ನಾಳೆ ಸಾಧಾರಣ 3:30 ಗಂಟೆಗೆ ಕಟಪಾಡಿ ಬಸ್ ಸ್ಟ್ಯಾಂಡ್ ನಿಂದ ದೇವರು ರಥದಲ್ಲಿ ಇಲ್ಲಿ ಕಲ್ಯಾಣೋತ್ಸವದ ಮಂಟಪಕ್ಕೆ 5 ಗಂಟೆಗೆ ಬರಲಿದ್ದು, ಸಾಧಾರಣ 5:30ಯಿಂದ ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿ ಒಂದು 2:30 ಗಂಟೆ ಕಾರ್ಯಕ್ರಮ ಕಲ್ಯಾಣೋತ್ಸವ ಇಲ್ಲಿ ನಡೆಯಲಿದೆ. ಕಟಪಾಡಿಯ ಎಲ್ಲ ಸುತ್ತಮುತ್ತಿನ ಎಲ್ಲ ಸಂಘ ಸಂಸ್ಥೆ, ಭಜನಾ ಮಂದಿರ ಮತ್ತು ದೇವಳದ ಎಲ್ಲ ಭಕ್ತಾಭಿಮಾನಿಗಳು ಈಗಾಗಲೇ ತಯಾರಿ ಇದ್ದು, ನಾಳೆಯ ಬಂದ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಮಾಡಲಿಕ್ಕೆ ತಯಾರಾಗಿ ನಿಂತಿರ್ತಾರೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. 100 ಜನ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಈ ಗ್ರೌಂಡ್ ನಲ್ಲಿ ಸಾಧಾರಣ 100ಕ್ಕಿಂತ ಹೆಚ್ಚು ಜನ ನಮ್ಮ RK ಭಟ್ರ ಒಂದು ಅವರ ಸಹಭಾಗಿತ್ವದಲ್ಲಿ ಎಲ್ಲಾ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಅಡಿಗೆಯಲ್ಲಿ 50 ಜನ ಹಾಗೂ 50ರಿಂದ 100 ಜನ ಸಾಧಾರಣ ಅಡಿಗೆ ಕೂಡ ಈಗಾಗಲೇ ತಯಾರಿ ಆಗ್ತಿದ್ದು, ಸಾಧಾರಣ ಒಂದು 5-6 ದಿವಸದಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ತಯಾರಿ ನಡೀತಾ ಉಂಟು. ಇದು ಮೂಡಿಬಿದಿರಿ RK ಎಂಟರ್ಪ್ರೈಸ್ ಅವರಿಗೆ ವಹಿಸಿಕೊಟ್ಟಿರುತ್ತಾರೆ ಪೈಗಳು. ಸಾಧಾರಣ ಒಂದು 10,000 ಚೇರ್ ಆಗ್ತದೆ. ಮತ್ತೆ ವೇದಿಕೆ ಬಹಳ ದೊಡ್ಡ ವೇದಿಕೆ ಉಂಟು. 25 ಫೀಟ್ ಪೆಂಡಲ್ ಹೈಟ್ ಉಂಟು. ಸ್ಟೇಜು 5 ಫೀಟ್ 4 ಫೀಟ್ ಎತ್ತರ ಉಂಟು. ಒಳಗೆ ಗ್ರೌಂಡ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು 15,000 ಜನಕ್ಕೆ ವ್ಯವಸ್ಥೆ ಉಂಟು. ಊಟಕ್ಕೆ ಒಂದು 25,000 ಜನಕ್ಕೆ ಮಾಡುವಷ್ಟು ಜಾಗ ಉಂಟು. ಅಡಿಗೆ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಡೆಕೋರೇಷನ್, ಲೈಟಿಂಗು, ಸೌಂಡು ಎಲ್ಲವೂ ಅಚ್ಚುಕಟ್ಟಲ್ಲಿ ನಡೀತಾ ಇದೆ.